ನೋಡ್ತಾ ಇರ್ಬೋದು ಇಲ್ಲಿ ಇವರಿಬ್ರು ಅದಕ್ಕೆ ನಿಂತಿರೋದು. ಸೊ ಏನು ಮಾಡೋಕ್ಕಾಗಲ್ಲ. ನಮ್ಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಈ ಮಕ್ಕಳು. ಯಾವಾಗ ಗುರು ಕರ್ನಾಟಕ ಫಾರಿನ್ ಆಗ್ಬಿಟ್ಟು. ಮೆಜೆಸ್ಟಿಕ್ ನ ಬೆಂಗಳೂರಿನ ಹೃದಯ ಭಾಗ ಅಂತ ಕರೀತಾರೆ. ಆದ್ರೆ ಬೆಂಗಳೂರಲ್ಲಿ 2 ಹೃದಯ ಭಾಗಗಳಿವೆ. ಒಂದು ಮೆಜೆಸ್ಟಿಕ್ ಮತ್ತೆ ಇನ್ನೊಂದು MG ರೋಡ್. MG ರೋಡ್ ಅಂದ್ರೆ ಮಹಾತ್ಮ ಗಾಂಧಿ ರೋಡ್. ಮಹಾತ್ಮ ಗಾಂಧಿ ರೋಡ್ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ಸರ್ಚ್ ಮಾಡಿದಾಗಲೇ ಗೊತ್ತಾಗಿದ್ದು ಮಹಾತ್ಮ ಗಾಂಧಿ ರೋಡ್ ಅಂತ, MG ರೋಡ್ ಅಂತಂದ್ರೆ. ಸೊ ನಾನು ಇವತ್ತು ಟೈಮ್ ಬಂದು 10:10 ಇವಾಗ ಎಲ್ಲ ಅಂಗಡಿಗಳು ಕೂಡ ಕ್ಲೋಸ್ ಆಗಿದೆ. ಲೈಕ್ ಕ್ಲಾತ್ಸ್, ಬಟ್ಟೆ ಅಂಗಡಿಗಳು ಮತ್ತೆ ಶೂಸ್ ಅಂಗಡಿಗಳು ಮತ್ತೆ ಅಸೆಸರೀಸ್ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ. ಬಟ್ ರಿಮೈನಿಂಗ್ 10%, 90% ಅಲ್ಲಿ 10%, 90% ಕ್ಲೋಸ್ ಆಗಿದೆ. ಇನ್ನು 10% ಅಂದ್ರೆ ಪಬ್ಗಳು ಮತ್ತೆ ರೆಸ್ಟೋರೆಂಟ್ಗಳು ಮಾತ್ರ ಓಪನ್ ಆಗಿದೆ. ಸೊ ಬನ್ನಿ ಇವಾಗ ಏನೇನು ಓಪನ್ ಆಗಿದೆ, ಏನೇನು ಓಪನ್ ಆಗಿಲ್ಲ ಅಂತ ಇನ್ವೆಸ್ಟಿಗೇಷನ್ ಮಾಡದ, ಎಕ್ಸ್ಪ್ಲೋರ್ ಮಾಡದ, ಮತ್ತೆ ಇನ್ನೇನಾದ್ರೂ ಸಿಗ್ಬೋದಾ ನಮ್ಗೆ ನೋಡಕ್ಕೆ ಅಂತ. ಬನ್ನಿ ಇವಾಗ ಸ್ಟಾರ್ಟ್ ಮಾಡದ ವಿಡಿಯೋನ. ಯಾರಲ್ಲ ಹುಡುಗಿ ದೇವ ಇದ್ದಂಗೆ ಒಂದ್ ಮಣ ಮೇಕಪ್ ಹಾಕೊಂಡು. ಗುರು ಭಾಷೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವ್ನ ಯಾವನ ಸೆಡೆ ನನ್ ಮಗ. How much the cost? Is it 500 starting? Which brand that one? That one is C7. Sorry? C7. She's shavy. Okay. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. You from? I'm from Tingsuri, Jaipur. Jaipur. Okay. Thank you. Nice to meet you. Nice to meet you. Yeah. ಗೈಸ್ ಆಕ್ಚುಲಿ ಇಲ್ಲಿ ಕರ್ನಾಟಕವ್ರು ನಿಮ್ಗೆ ಹುಡುಕಿದ್ರು ಸಿಗಲ್ಲ. ಹುಡುಕ್ಬೇಕು. ಹೆಂಗ್ ಹುಡುಕ್ಬೇಕು ಅಂತಂದ್ರೆ ಇಲ್ಲಿ ತುಂಬಾನೇ ಕಷ್ಟ ಹುಡ್ಕೋದು. ಸೊ ಬಟ್ ಆದ್ರೆ ಏನಂತಂದ್ರೆ ಓಕೆ, ಇಂಗ್ಲಿಷು ಹಿಂದಿ ಬಂದ್ರೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು, ಅದೇನ್ ಸಮಸ್ಯೆ ಆಗಲ್ಲ. ಗೋವಾದ ಹುಡುಗಿರು ನನ್ನನ್ನು ಕರೆದ್ರು. ಏನಕ್ಕೆ ಅಂತಂದ್ರೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದೆ, ಅದಕ್ಕೆ ಕರೆದ್ಬಿಟ್ಟು ವಿಡಿಯೋ ಮಾಡ್ತಾ ಇದೆಯಾ ಅಂತ ಕೇಳಿದ್ರು. ಹೌದು ಅಂತಂದ್ರೆ ನಮ್ಮನ್ನ ಬ್ಲರ್ ಮಾಡ್ಬಿಡು ಅಂತಂದ್ರು. ಓಕೆ ಅಂತ ಅನ್ಬಿಟ್ಟು ಸರಿ ಅನ್ಕೊಂಡ್ ಬಂದೆ. ಯಾವಾಗ ಗುರು ಕರ್ನಾಟಕ ಫಾರಿನ್ ಆಗ್ಬಿಟ್ಟಿದ್ದು, ಇಂಡಿಯಾ ಫಾರಿನ್ ಆಗ್ಬಿಟ್ಟಿದ್ದು. ಏನ್ ಗುರು ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು? ಏನ್ ಗುರು ಈ ಲೋಫರ್ ನನ್ ಮಕ್ಳು ಇರೋ ಬರೋ ಲೈಟ್ ಗಳೆಲ್ಲ ಆನ್ ಮಾಡ್ಕೊಂಡಿದ್ದಾರೆ. ಹೊರಗಡೆ ನೋಡ್ರೆ ಕರೆಂಟ್ ಇಲ್ಲ ಅಂತ ಸಾಯ್ತಾರಲ್ಲ ಗುರು. ಹಂಗೈತೆ ಏನ್ ಗುರು, ಡಿಸ್ಪ್ಲೇಗಳಂತೂ ಸಕ್ಕದಾಗಿದೆ. ಇನ್ನೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಮಿರಾ 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 ಅಂತ ಹೊಡಿತಾ ಇದೆ. ಪಬ್ ಒಳಗಡೆ ಹೋಗಕ್ಕೆ ನಾವು ಕೇಳಿದ್ರೆ ನಮ್ಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಈ ಯಾರೋ ಈ ನಾರ್ತ್ ಇಂಡಿಯನ್ ಜೊತೆ ಮಾತಾಡ್ಕೊಂಡಿದ್ದಾರೆ. ನಾನು ಎಷ್ಟೇ ಮಾತಾಡಿದ್ರು ರೆಸ್ಪಾನ್ಸೇ ಮಾಡ್ತಾ ಇದ್ರಲ್ಲಿ. ಗೆ ಏನು ಮಾಡೋಕ್ಕಾಗಲ್ಲ. ನಾರ್ತ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ಇಲ್ಲಿ ಜೀವನ ಕಟ್ಕೊಂಡಿರ್ತಾರೆ, ಆದ್ರೆ ಆಡೋದು ತಿಕ್ಕಾಗಾಂಚಲ್ಲಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬೆಲೆ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ 12 ಗಂಟೆಯಲ್ಲಿ ಪಾನಿಪುರಿ ಮಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಗ್ರೂಪ್ ಕಟ್ಕೊಂಡು ಪಾನಿಪುರಿ ತಿಂತಾ ಇದ್ದಾರೆ. ಹುಡುಗಿರಂತೂ ಪಾನಿಪುರಿನ ಎಷ್ಟು ಗಂಟೆಲಿ ಕೊಟ್ಟರು ಕೂಡ ಎದ್ಬಿಟ್ಟು ತಿಂದ್ಬಿಡ್ತಾರೆ. ಪಾನಿಪುರಿಗೆ ಅಷ್ಟೊಂದು ಬೇಕಾರೆ ಹುಡುಗನ ಬಿಟ್ಬಿಟ್ರು ಪಾನಿಪುರಿ ಬಿಡಲ್ಲ ಈ ಹುಡುಗಿರು. ಬೆಂಗಳೂರಲ್ಲಿ ಕನ್ನಡಿಗರಿಗಿಂತ ನಾರ್ತ್ ಇಂಡಿಯನ್ಸೇ ಜಾಸ್ತಿ ಇದ್ದಾರೆ. 100ಕ್ಕೆ 90% ಬೇರೆ ಕಡೆಯಿಂದ ಬಂದು ವಲಸೆ ಬಂದಿರೋರೇ ಜಾಸ್ತಿ ಇದ್ದಾರೆ. ಇವರು ಅವಾಗ ಗಾಂಚಲಿ ಮಾಡ್ತಾ ಇರ್ತಾರೆ. ಮತ್ತೆ ಬೆಂಗಳೂರನ್ನ ಹಾಳು ಮಾಡೋದ್ರಲ್ಲಿ ತುಂಬಾನೇ ಮುಂದೆ ಇದ್ದಾರೆ. ಯಾಕಂತಂದ್ರೆ ಇವರು ವಿಮಾನ ಎಲ್ಲಂದ್ರೆ ಅಲ್ಲಿ ಹಾಕೊಂಡು ಉಗಿತಾ ಇರ್ತಾರೆ. ಬಡತವಿಂದ ದೇಶ ಉದ್ಧಾರ ಆಯ್ತದ. ಮತ್ತೆ ಕನ್ನಡ ಮಾತಾಡಿ ಅಂದ್ರೆ ತಿಕ್ಕ ಗಾಂಚಲಿ ತೋರಿಸ್ತಾರೆ. ಅದಕ್ಕೆ ಅವಾಗ ಕನ್ನಡ ಪರ ಸಂಘಟನೆಗಳು ಇವ್ರಿಗೆ ಮಾಂಜ ಕೊಡ್ತಾರೆ. ನಿಮ್ಮೊಂದು 10-15 ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ನೂ ಜನಗಳು ಓಡಾಡ್ತಾ ಇದ್ದಾರೆ. ಇಟ್ ಮೀನ್ಸ್ ಇಲ್ಲಿ ಚರ್ಚ್ ಸ್ಟ್ರೀಟ್ ಬಂದ್ಬಿಟ್ಟು ಫೋಟೋಗ್ರಫಿಗೆ ತುಂಬಾನೇ ಫೇಮಸ್. ಇಲ್ಲಿ ತುಂಬಾನೇ ಫೋಟೋ ತಗೊಳ್ಳೋದು ಕ್ರೇಜ್ ತುಂಬಾನೇ ಇದೆ. ನಾನು ಕೂಡ ಫೋಟೋನ ತಗೊಂಡೆ ಇವಾಗ ತಾನೆ. ಸೊ ಇನ್ನು ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಸೊ ಈ ಕಡೆ ಬಂದ್ರೆ ಚರ್ಚ್ ಸ್ಟ್ರೀಟು, ಈ ಕಡೆ ಬಂದ್ರೆ ಬ್ರಿಗೇಡ್ ರೋಡು. ಇದು ಚರ್ಚ್ ಸ್ಟ್ರೀಟು ಅಂದ್ರೆ ಇದು ಫುಲ್ಲು ರೋಡ್ ಚರ್ಚ್ ಸ್ಟ್ರೀಟು. ಇವಾಗ ಇಲ್ಲಿ ಸ್ಟಾರ್ ಬಕ್ಸು, ಯೂನಿಸ್ ಸೆಲೂನ್ ಸುಮಾರು ಸೊ ಲೈಕ್ ಅಂದ್ರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳಿದೆ ಜಾಸ್ತಿ. ಇಲ್ಲಿ ಇನ್ನೂ ಓಪನ್ ಆಗಿದೆ. ನನಗೆ ಶಾಕ್ ಏನಂತಂದ್ರೆ ಮೈಸೂರಲ್ಲಿ 10 ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ ಎಲ್ಲ ಅಂಗಡಿಗಳು. ಇಲ್ಲಿ ನೋಡಿದ್ರೆ ಇನ್ನೂ ಓಪನ್ ಇದೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಈ ಸ್ಟ್ರೀಟ್ ಏನಿದೆ ಇದನ್ನ ಅಂದ್ರೆ ಬೆಳಗಿನ ಸಂಜೆ ಗಂಟು ರನ್ ಆಯ್ತಾ ಇರುತ್ತೆ. ಯಾವಾಗಲೂ ಕ್ಲೋಸ್ ಅನ್ನೋದೇ ವರ್ಡೇ ಇಲ್ಲ ಇದಕ್ಕೆ. ಸೊ ಇಲ್ಲಿ ತುಂಬಾನೇ ಯೂತ್ಸ್ಗಳು ಜಾಸ್ತಿ ಬರ್ತಾರೆ. ಏನಕ್ಕೆ ಅಂತಂದ್ರೆ ಎಂಜಾಯ್ಮೆಂಟ್ ಮಾಡಕ್ಕೆ ಪಬ್ಗಳಿಗೆ ಬಂದು ಡ್ರಿಂಕ್ಸ್ ಮಾಡಿ ಲೈಕ್ ಅಂದ್ರೆ ಡಿಜೆ ಅದೆಲ್ಲ ಇರುತ್ತೆ ತುಂಬಾನೇ. ಸೊ ಅದನ್ನ ಎಂಜಾಯ್ ಮಾಡಕ್ಕೆ ಬರ್ತಾರೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ.
100ಕ್ಕೆ 90% ಔಟ್ಸೈಡ್ ಕಂಟ್ರಿಯಿಂದ ಅಥವಾ ಬೇರೆ ಸ್ಟೇಟ್ಗಳಿಂದ ಬೇರೆ ಡಿಸ್ಟ್ರಿಕ್ಕಿಂದ ಬಂದು ಇಲ್ಲಿ ಜೀವನನ ಕಟ್ಕೊಂಡಿರ್ತಾರೆ. 10% ಮಾತ್ರ ಕನ್ನಡಿಗರು ಇರ್ತಾರೆ. ಇಲ್ಲಿ ಜಾಸ್ತಿ ಕನ್ನಡ ಯಾರೂ ಮಾತಾಡಲ್ಲ. ನಾವು ಹಿಂದಿ ಮಾತಾಡೋ ಅನಿವಾರ್ಯ ಬಂದ್ಬಿಟ್ಟಿದೆ ಇಲ್ಲಿ. ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರೇ ಇಲ್ಲಿ ಅವ್ರು ಬೇರೆ ಭಾಷೆನ ಮಾತಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ನಡೆಯೋಕ್ಕಾಯ್ತಲ್ಲ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವರಿಬ್ರು ಅದಕ್ಕೆ ನಿಂತಿರೋದು. ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಕರ್ನಾಟಕದವರು ಯಾರು ಕೂಡ ಇಲ್ಲಿ ಆ ಥರ ಕೆಲಸನ ಮಾಡಲ್ಲ. ಬೇರೆ ರಾಜ್ಯದಿಂದ ಬಂದಿರೋರೇ ಈ ಥರ ಕೆಲಸನ ಮಾಡಿ ಬೆಂಗಳೂರು ನೇಮ್ನ ಹಾಳು ಮಾಡ್ತಿರೋದು ಅಷ್ಟೇ.